ಬಿಬಿಎಂಪಿ ಇತಿಹಾಸದ ಪುಟ ಸೇರ್ತು ಬೆಂಗಳೂರನ್ನ ಗ್ರೇಟರ್ ಮಾಡ್ತೀವಿ ಅಂತ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಿದೆ. ಇದೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆಯಲ್ಲ, ಈ ಜಿಬಿಎ ಕಚೇರಿಯಲ್ಲೇ ಕಸದ ರಾಶಿಯನ್ನ ನಾವು ನೋಡ್ತಾ ಇದ್ದೀವಿ. ಕ್ಲೀನ್ ಸಿಟಿ ಮಾಡಲಿಕ್ಕೆ ಹೊರಟಿರುವ ಜಿಬಿಎ ಕಚೇರಿಯಲ್ಲೇ ಕಸದ ರಾಶಿ. ಕಂಡ್ರು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಜಿಬಿಎ ಅಧಿಕಾರಿಗಳು. ಯಾಕಂದ್ರೆ ಅವರೆಲ್ಲ ಗಾಢ ನಿದ್ದೆಯಲ್ಲಿದ್ದಾರೆ. ಫುಟ್ಪಾತ್ ತೆರವು, ಮತ್ತೊಂದೆಡೆ ಬಿಡಾಡಿ ವಾಹನಗಳ ಎತ್ತಂಗಡಿ. ಇನ್ನು ಮೇಜರ್ ಸರ್ಜರ್ಗೆ ಈಗ ಜಿಬಿಎ ಹೊರಟಿದೆ, ಕಚೇರಿಯಲ್ಲೇ ಅಧ್ವಾನ ಆಗ್ತಾ ಇದೆ. ತಮ್ಮ ತಟ್ಟೆಯಲ್ಲಿರುವ ಹೆಗ್ಣನೇ ತೆಗಿತಾ ಇಲ್ಲ ಅವರು, ಬೇರೆಯವರ ತಟ್ಟೆಯಲ್ಲಿ ಹೆಗ್ಣ ಇದೆ ಅಂತಿದ್ದಾರೆ. ಜಿಬಿಎ ನೋಡಿ, ಜಿಬಿಎ ಆವರಣದಲ್ಲೇ ಸಾಕಷ್ಟು ಕಸ ಇದೆ. ಫುಟ್ಪಾತ್ ತೆರವು ಮಾಡಲಿಕ್ಕೆ ಒಂದು ಕಡೆ ಈಗ ಜಿಬಿಎ ಮುಂದಾಗ್ತಾ ಇದೆ. ಬಿಡಾಡಿ ವಾಹನಗಳ ಎತ್ತಂಗಡಿ ಮಾಡಲಿಕ್ಕೆ ಜಿಬಿಎ ಈಗ ಉತ್ಸುಕರಾಗಿದ್ದಾರೆ. ಈ ಗ್ಯಾಪಲ್ಲಿ ತಮ್ಮದೇ ಕಚೇರಿಯ ಆವರಣದಲ್ಲಿ ಎಷ್ಟೊಂದು ಕಸ ಇದೆ ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ವೇಸ್ಟ್ ಎಲ್ಲವೂ ಕೂಡ ಇಲ್ಲಿ ತುಂಬಿಕೊಂಡಿದೆ. ಇದಕ್ಕೆ ಅವ್ರಿಗೆ ಕಣ್ಣು ಕಾಣ್ತಾ ಇದೆಯಲ್ಲೋ ಗೊತ್ತಾಗ್ತಾ ಇಲ್ಲ. ಮೇಜರ್ ಸರ್ಜರಿಗೇನೋ ಹೊರಟಿದೆ ಜಿಬಿಎ, ಆದರೆ ನೋಡಿ ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟೊಂದು ಕಸ ಇದೆ, ಎಷ್ಟು ಗುಜರಿ ಐಟಮ್ಗಳಿದ್ದಾವೆ. ಮತ್ತು ಕೆಲವೊಂದೆಲ್ಲ ಸಣ್ಣ ಪುಟ್ಟವನ್ನೆಲ್ಲ ರೆಡಿ ಮಾಡಿಸ್ಬೋದು, ಅದನ್ನು ರೆಡಿ ಮಾಡಿಸಲ್ಲ, ಅದನ್ನೆಲ್ಲ ಮೂಲೆಗೆ ಹಾಕಿಬಿಡೋದು. ಅಂದರೆ ಅವೆಲ್ಲ ವೇಸ್ಟ್ ಲೆಕ್ಕದಲ್ಲಿ ಅವರು ತೋರಿಸ್ತಾ ಇದ್ದಾರೆ. ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ ಕಚೇರಿ ಅಂತ. ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಚೇರಿಯ ಅವ್ಯವಸ್ಥೆ. ಇನ್ನು ಬೆಂಗಳೂರನ್ನ ಹೆಂಗ್ರಪ್ಪ ನೀವು ಗ್ರೇಟರ್ ಬೆಂಗಳೂರು ಮಾಡ್ತೀರಾ, ಗ್ರೇಟೆಸ್ಟ್ ಬೆಂಗಳೂರು ಮಾಡ್ತೀರಾ? ನೀವು ಕೇವಲ ರಸ್ತೆ ಗುಂಡಿಗಳು ಆ ವಿಚಾರದಲ್ಲಿ ಮಾತ್ರ ಆ ಜಿಬಿಎ ಎಡುತ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇವರು ಎಲ್ಲ ವಿಚಾರದಲ್ಲೂ ಎಡುತ್ತಾ ಇದ್ದಾರೆ. ತಮ್ಮ ಕಚೇರಿಯನ್ನು ನೀಟಾಗಿ ಇಟ್ಕೊಳ್ಳುವ ವಿಚಾರದಲ್ಲೂ ಇವರು ಎಡುತ್ತಾ ಇದ್ದಾರೆ ಅನ್ನಲಿಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿ. ನೋಡಿ ಟೇಬಲ್ಲು, ಚೇರ್ಗಳು ಎಲ್ಲ ಯಾವ ರೀತಿ ಹೆಂಗೆ ಬೇಕು ಹಂಗೆ ಬಿದ್ದಿದ್ದಾವೆ. ಇವೆಲ್ಲ ವೇಸ್ಟ್ ಅಂತ ಲೆಕ್ಕ. ಇದನ್ನು ಸಣ್ಣ ಪುಟ್ಟದ್ದು ರಿಪೇರಿಗೆ ಬಂದು ಅದನ್ನು ರಿಪೇರಿ ಮಾಡಿಸುವಂಥ ಗೋಜಿಗೆ ಹೋಗಲ್ಲ. ಯಾಕಂದರೆ ಇವೆಲ್ಲವೂ ಕೂಡ ಜನರ ತೆರಿಗೆ ದುಡ್ಡಲ್ಲಿ ತಗೊಂಡಿರ್ತಾರೆ. ಹಾಳಾದರೆ ಹೊಸದು ತಗೊಳ್ಳೋದು ಜನರ ತೆರಿಗೆ ದುಡ್ಡಲ್ಲೇ. ಜನರ ತೆರಿಗೆ ದುಡ್ಡನ್ನು ತಗೊಂಡು ಸರಿಯಾಗಿ ಜನರಿಗೆ ಕೊಡಬೇಕಾದ ಸೇವೆ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ರಸ್ತೆ ಸರಿ ಮಾಡ್ರಪ್ಪ ಅಂದರೆ ರಸ್ತೆ ಸರಿ ಮಾಡ್ತಾ ಇಲ್ಲ. ಇನ್ನು ಗುಂಡಿ ಮುಚ್ತೀರಿ ಅಂದರೆ ನೀವು ಗುಂಡಿ ಮುಚ್ಚಿದಕ್ಕೆ ಲಕ್ಷಾಂತರ ರೂಪಾಯಿ ಲೆಕ್ಕ ತೋರಿಸ್ತಾ ಇದ್ದೀರಾ. ಒಂದೊಂದು ಗುಂಡಿಗೆ 1,50,000 60,000 ರೂಪಾಯಿ ಲೆಕ್ಕ ತೋರಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ನೀವು ಗುಂಡಿ ಅಂತೂ ಮುಚ್ಚಲ್ಲ ಬಿಡಿ, ರಸ್ತೆ ರಿಪೇರಿ ಅಂತೂ ಮಾಡಲ್ಲ. ನೀವು ಒಂದು ಕಡೆ ಮುಚ್ಚಿದ್ರೆ ಇನ್ನೊಂದು ಕಡೆ ಗುಂಡಿ ಬೀಳ್ತಾ ಇರ್ತದೆ. ನಿಮ್ಮ ಕಚೇರಿ ಒಂದು ಅಟ್ಲೀಸ್ಟ್ ನಿಮ್ಮ ಕಚೇರಿ ನೋಡಿ, ಪ್ರತಿಯೊಬ್ಬರಿಗೂ ಕಚೇರಿ ಅಂದರೆ ಅದು ಅವ್ರ ಮನೆ ಥರ ಇರಬೇಕು. ಮನೆ ರೀತಿಯಾಗಿ ಅದನ್ನು ಕ್ಲೀನಾಗಿ ಇಟ್ಕೊಳ್ಬೇಕಾಗ್ತದೆ. ಅದೇ ಇಲ್ಲ ಇಲ್ಲಿ. ಕೆಲವೊಂದು ಕಡೆ ಈಗ ನಾಮಫಲಕಗಳನ್ನೇ ಚೇಂಜ್ ಮಾಡಿಲ್ಲ, ಅಷ್ಟರ ಮಟ್ಟಿಗೆ ಅವ್ರಿಗೆ ಬೇಜವಾಬ್ದಾರಿತನ ಇದೆ. ಇನ್ನೂ ಕೂಡ ಬಿಬಿಎಂಪಿ ಅನ್ನೋ ಹೆಸರುಗಳೇ ಇದ್ದಾವೆ ಬೋರ್ಡ್ಗಳಲ್ಲಿ. ಇನ್ನು ಈ ಜಿಬಿಎ ಕಚೇರಿಗಳೇನಿದೆಯಲ್ಲ, ಕಚೇರಿಯಲ್ಲಿ ನೋಡಿ ದೃಶ್ಯ ನೀವೇನು ಇವಾಗ ಗಮನಿಸಿದ್ರಿ, ಕುರ್ಚಿ ಮೇಜುಗಳು ಎಲ್ಲವೂ ಕೂಡ ಈಗ ಅದು ಸೈಡ್ಗೆ ಹಾಕಿಬಿಟ್ಟಿದ್ದಾರೆ. ಅದನ್ನೇನು ಗುಜರಿಗೆ ಹಾಕಬೇಕು ಅದನ್ನು ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ. ಸಾವಿರಾರು ಜನ ಅಹವಾಲುಗಳನ್ನು ತಗೊಂಡು ಬರ್ತಾ ಇರ್ತಾರೆ, ಸಮಸ್ಯೆಗಳನ್ನು ತಗೊಂಡು ಬರ್ತಾ ಇರ್ತಾರೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಜಿಬಿಎ ಕಚೇರಿನ ಗ್ಯಾರೇಜಾ? ಇದಕ್ಕೆ ಉತ್ತರ ಕೊಡಬೇಕು ಅವರ ಅಧಿಕಾರಿಗಳು.